ಹಾಯ್ ಹಲೋ ನನ್ನ ಎಲ್ಲ ಶಿಕ್ಷಕ ಬಾಂಧವರಿಗೆ ನಮಸ್ಕಾರಗಳು. ಇಂದು ನಾವು MHRD UDIGE ಪ್ಲಸ್ನಲ್ಲಿ ಬೇರೆ ಶಾಲೆಯಿಂದ ಬಂದ ವಿದ್ಯಾರ್ಥಿಗಳನ್ನು ಹೇಗೆ ಇಂಪೋರ್ಟ್ ಮಾಡಲಾಗುವುದು ಎಂಬುದರ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿಯನ್ನು ತಿಳಿಸಿಕೊಡಲಾಗುತ್ತದೆ. ಮೊಟ್ಟ ಮೊದಲಿಗೆ ನಿಮ್ಮ ಮೊಬೈಲ್ ಅಥವಾ ಲ್ಯಾಪ್ಟಾಪ್ನಲ್ಲಿ ಯಾವುದಾದರೂ ಒಂದು ಬ್ರೌಸರನ್ನು ಓಪನ್ ಮಾಡಿಕೊಳ್ಳಿ. ಇಲ್ಲಿ UDIGE ಪ್ಲಸ್ ಎಂದು ಟೈಪ್ ಮಾಡಿ. ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಅದರಲ್ಲಿ ಇರುವ UDIGE ಪ್ಲಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್ಗೊಳ್ಳುತ್ತದೆ. ಹಾಗೆಯೇ ಲಾಗಿನ್ ಫಾರ್ ಆಲ್ ಮಾಡ್ಯೂಲ್ಸ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ನಿಮ್ಮ ಸ್ಟೇಟನ್ನು ಸೆಲೆಕ್ಟ್ ಮಾಡಿ. ಗೋ ಎನ್ನುವುದರ ಮೇಲೆ ಕ್ಲಿಕ್ ಮಾಡಿ. ಈ ರೀತಿಯಾಗಿ ಹೊಸ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಸ್ಟೂಡೆಂಟ್ ಮಾಡ್ಯೂಲ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನೋಡಿ ಯೂಸರ್ ಐಡಿ ಪಾಸ್ವರ್ಡ್ ಕೇಳುತ್ತೆ. ಇದನ್ನು ನಮ್ಮ ಶಾಲೆಯ UDIGE ಕೋಡ್ ಏನಿರುತ್ತೆ ಅದನ್ನು ಎಂಟರ್ ಮಾಡಬೇಕು. ಹಾಗೆ ಪಾಸ್ವರ್ಡ್ ಏನಿರುತ್ತೆ ಅದನ್ನು ಎಂಟರ್ ಮಾಡಬೇಕು. ಇಲ್ಲಿ ನೋಡಿ ಹಾಗೆ ಕ್ಯಾಪ್ಚಾ ಎಂಟರ್ ಮಾಡಬೇಕು. ಹಾಗೆ ಲಾಗಿನ್ ಆಗಬೇಕು. ಆದ ತಕ್ಷಣ ಈ ರೀತಿಯಾಗಿ ಪೇಜ್ ಓಪನ್. ಅದರಲ್ಲಿ ಕರೆಂಟ್ ಅಕಾಡೆಮಿಕ್ ಇಯರ್ 2025-26 ಮೇಲೆ ಕ್ಲಿಕ್ ಮಾಡಬೇಕು. ಮಾಡಿದ ತಕ್ಷಣ ನಮ್ಮ ಸ್ಕೂಲ್ದು ಡೀಟೇಲ್ ಓಪನ್ ಆಗುತ್ತೆ. ಇಲ್ಲಿ ಕ್ಲೋಸ್ ಮಾಡಿ. ಹಾಗೆ ಈ ಕಡೆಗೆ ಸ್ಟೂಡೆಂಟ್ ಮೂವ್ಮೆಂಟ್ ಆ್ಯಂಡ್ ಪ್ರೋಗ್ರೆಷನ್ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಮಾಡಿದ ತಕ್ಷಣ ಇಲ್ಲಿ ಪ್ರೋಗ್ರೆಷನ್ ಆ್ಯಕ್ಟಿವಿಟಿ ಇಂಪೋರ್ಟ್ ಮಾಡಲ್ ಅಂತಿದೆ. ಇಂಪೋರ್ಟ್ ಮಾಡಲ್ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದಾಗ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತೆ. ಅದರಲ್ಲಿ ಇಂಪೋರ್ಟ್ ವಿತಿನ್ ಸ್ಟೇಟ್ ಅನ್ನೋದ್ರ ಮೇಲೆ ಗೋ ಮೇಲೆ ಕ್ಲಿಕ್ ಮಾಡಬೇಕು. ನಮಗೆ ಇಲ್ಲಿ ಇಂಪೋರ್ಟ್ ಆಗಬೇಕಾದ್ರೆ ಸ್ಟೂಡೆಂಟ್ ಪೆನ್ ನಂಬರ್, ಡೇಟ್ ಆಫ್ ಬರ್ತ್ ಕೇಳ್ತಾ ಇದೆ. ಇಲ್ಲಿ ನಿಮಗೆ ಸ್ಟೂಡೆಂಟ್ ಪೆನ್ ನಂಬರ್ ಗೊತ್ತಿರಲಿಲ್ಲ ಅಂದ್ರೆ ಗೆಟ್ ಪೆನ್ ಆ್ಯಂಡ್ DOB ಮೇಲೆ ಕ್ಲಿಕ್ ಮಾಡಿದಾಗ ಅದರಲ್ಲಿ ಆಧಾರ್ ಕಾರ್ಡ್ ಮತ್ತು ಡೇಟ್ ಆಫ್ ಇಯರ್ ಎಂಟರ್ ಮಾಡಿದ ತಕ್ಷಣ ಪೆನ್ ನಂಬರ್ ಓಪನ್ ಆಗುತ್ತೆ. ಹಾಗೆ ಇಲ್ಲಿ ನೋಡಿ ಸ್ಟೂಡೆಂಟ್ ಪೆನ್ ನಂಬರ್ ಎಂಟರ್ ಮಾಡಬೇಕು. ನಾನು ಮಾಡ್ತಾಯಿದ್ದೀನಿ. ಹಾಗೆಯೇ ಡೇಟ್ ಆಫ್ ಬರ್ತನ್ನು ಎಂಟರ್ ಮಾಡಬೇಕು. ಎಂಟರ್ ಮಾಡಿದ ತಕ್ಷಣ ಇಲ್ಲಿ ಗೋ ಎನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಈ ರೀತಿಯಾಗಿ ಪೇಜ್ ಓಪನ್ ಆಗುತ್ತದೆ. ಆ ವಿದ್ಯಾರ್ಥಿಯ ಪೂರ್ತಿ ಡೀಟೇಲ್ ಎಲ್ಲ ಓಪನ್ ಆಗಿರುತ್ತೆ. ಇಲ್ಲಿ ನೋಡಿ ಕೆಳಗೆ ಸ್ವಲ್ಪ ಸ್ಕ್ರಾಲ್ ಮಾಡಿ. ಇಲ್ಲಿ ಇಂಪೋರ್ಟ್ ಟು 2025-26 ಅಂತಿದೆ. ಅದರಲ್ಲಿ ಆ ಹುಡುಗರು ಎಷ್ಟನೇ ಕ್ಲಾಸಿಗೆ ಇಂಪೋರ್ಟ್ ಆಗ್ತಾ ಇದ್ದಾರೆ ಅಂತ 6ನೇ ಕ್ಲಾಸು ಸೆಕ್ಷನ್ ಯಾವುದು ಸೆಲೆಕ್ಟ್ ಮಾಡಬೇಕು. ಇನ್ನೊಂದು ಡೇಟ್ ಆಫ್ ಅಡ್ಮಿಷನ್, ನಾವು ಯಾವ ಡೇಟಿಗೆ ಅಡ್ಮಿಷನ್ ಮಾಡ್ಕೊಂಡಿರ್ತೀವಿ ಅದು ನಮಗೆ ಗೊತ್ತಿರಬೇಕು. ಇಲ್ಲಿ ನೋಡಿ ನಾವು ಹಾಕ್ತಾಯಿದ್ದೀವಿ. ಇವಾಗ ನೆಕ್ಸ್ಟ್ ಇಂಪೋರ್ಟ್ ಎನ್ನೋದ್ರ ಮೇಲೆ ಕ್ಲಿಕ್ ಮಾಡಬೇಕು. ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ಕನ್ಫರ್ಮ್ ಕೇಳ್ತದೆ. ಅದು ಕರೆಕ್ಟು ಅದನ್ನು ಇಲ್ಲ ನೋಡ್ಕೊಂಡು ಕೇಸಿ ಇಂಪೋರ್ಟ್ ಕನ್ಫರ್ಮ್ ಅಂತ ಓಕೆ ಮಾಡಿದ ತಕ್ಷಣ ಸ್ಟೂಡೆಂಟ್ ಸಕ್ಸಸ್ಫುಲಿ ಇಂಪೋರ್ಟೆಡ್ ಅಂತ. ಇಷ್ಟು ನಾವು ಏನು ಮಾಡ್ತೀವಿ ಅಂತಂದರೆ ಈ ರೀತಿ ಮಾಡಿದ ತಕ್ಷಣ ಅಂತ ಆ ವಿದ್ಯಾರ್ಥಿ ನಮ್ಮ ಸ್ಕೂಲಿಗೆ ಏನಾಗ್ತದೆ ಇಂಪೋರ್ಟ್ ಆಗಿರ್ತದೆ. ನೋಡಿ ಓಕೆ ಮಾಡಿದ ತಕ್ಷಣ ಹೀಗೆ ಎಲ್ಲ ವಿದ್ಯಾರ್ಥಿಗಳನ್ನು ಇಂಪೋರ್ಟ್ ಮಾಡಿಕೊಳ್ಳಬೇಕಾಗುತ್ತದೆ. ನನ್ನ ಚಾನಲನ್ನು ವೀಕ್ಷಿಸಿದ್ದಕ್ಕಾಗಿ ತಮ್ಮೆಲ್ಲರಿಗೆ ಧನ್ಯವಾದಗಳು. ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ಲೈಕನ್ನು ಕೊಡಿ. ಧನ್ಯವಾದಗಳು.